ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಚಿನ್ ಗೌಡ್ರು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವೀಗ ಅರೈವಲಲ್ಲಿ ಒಂದು ಓಲ್ಡೆಸ್ಟ್ ಬೇಕ್ರಿಗೆ ಬಂದಿದ್ದೀವಿ. ಬೇಕ್ರಿ ಇದ್ದು ತುಂಬ ಫ್ರೆಂಚ್ ಅವ್ರು ಇದ್ರಲ್ಲ ಅವಾಗಲಿಂದ ಇರೋದಂತೆ. ಬನ್ನಿ, ಇಲ್ಲೆಲ್ಲ ಸೌದೆ ಒಲೆಯಲ್ಲೇ ಅಲ್ಟಿಮೇಟು ಬೇಕ್ರಿ ಐಟಮ್ಸು ರೆಡಿ ಆಗೋದು. ಬನ್ನಿ ಬೇಕ್ರಿ ಒಳಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ಏನಾರು ಚೆನ್ನಾಗಿರೋ ಐಟಮ್ ಇದ್ರೆ ನೋಡೋಣ, ಟೇಸ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಅದೇ ಮೇನ್ ಗೇಟು, ಇದು ಎಂಟ್ರೆನ್ಸ್ ಬಾಗಿಲು. ಬನ್ನಿ ಈಗ ಒಳಗೋಗೋಣ. ಬೇಕ್ರಿ ಒಳಗೆ ಏನೇನು ಸಿಗುತ್ತೆ, ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲ ನೋಡೋಣ. ಬಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಕ್ರೌಡ್ ಮಾತ್ರ ಮಸ್ತಾಗಿದೆ ಬೇಕ್ರಿ ಒಳಗಡೆ. ಮತ್ತು ಇದು ಸಖತ್ತು ಏನ್ಷಿಯನ್ ಇತ್ತು ಫಾಸ್ಟಲ್ಲಿರೋ ಬೇಕ್ರಿ ಆಗಿರೋದ್ರಿಂದ ಬೆಳಗ್ಗೆ ಮಾಡಿದ್ರೆ ಫ್ರೆಂಡ್ಸ್ ಮಧ್ಯಾಹ್ನ 12 ಗಂಟೆಗೆಲ್ಲ ಖಾಲಿ ಆಗುತ್ತೆ. ತಿರ್ಗಾ ಕುಕ್ ಮಾಡ್ತಾರೆ ಮಧ್ಯಾಹ್ನಕ್ಕೆಲ್ಲ ಬೇಕಂದ್ರೆ. ಇಲ್ಲಿ ನೋಡಿ ಮೆನ್ಯೂ ಕಾರ್ಡಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ಇಲ್ಲೇ ಇದೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಚೆನ್ನಾಗಿದೆ ಅಂತೆಲ್ಲ ಕೇಳ್ತಿದ್ದಾರೆ. ನೋಡಿ ಐಟಮ್ಸ್ ಟೋಟಲಿ ಬೇಕ್ರಿ ಐಟಮ್ಸ್ ಫುಲ್ ಎಲ್ಲ ಇದೆ. ಪ್ಯಾಕ್ ಮಾಡಿಕೊಡ್ತಾರೆ, ಬೇಕಾದ್ರೆ ಇಲ್ಲೇ ತಿನ್ಬೋದು. ಬಟ್ ಇಲ್ಲಿರೋ ಐಟಮ್ಸ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು ನಾವು ಇಲ್ಲಿಂದ ಡೈರೆಕ್ಟಾಗಿ ಹೋಗೋದೇನೆ ಫ್ರೆಂಡ್ಸ್. ಇಲ್ಲಿ ಅರೈವಲಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಇದೆಯಂತೆ, ಅಲ್ಲಿ ಹೋಗ್ಬಿಟ್ಟು ಗೋಲ್ಡನ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ಗೋಲ್ಡನ್ ಟೆಂಪಲ್ ನೋಡಬೇಕು ಅಂದರೆ ಫಸ್ಟೇ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ನೋ ಕಾರ್, ನೋ ಬೈಕ್, ನೋ ಎಲ್ಲ ಏನಿದ್ರು ಕಾಲಲ್ಲೇ ನಡ್ಕೊಂಡು ಹೋಗಬೇಕು. ಎಷ್ಟು ದೂರ ಆಗುತ್ತಾ ಫ್ರೆಂಡ್ಸ್, ಅಷ್ಟು ದೂರ. ಮುಂದೆ ಏನೋ ಬಸ್ಸು ಸ್ವಲ್ಪ ದೂರಕ್ಕೆ ಬಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಇಲ್ಲಿ ಬಸ್ ಬರ್ತಿದ್ದಂಗೆ ಹೋಗೋಣ. ಅದು ತುಂಬ ಅದು ಫುಲ್ ಕರ್ಕೊಂಡು ಹೋಗಲ್ಲ, ಒಂದು ಸರ್ಟೆನ್ ಡಿಸ್ಟೆನ್ಸಿಗೆ ಮಾತ್ರ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ತಿರ್ಗಾ ನಾವು ವಾಕ್ ಮಾಡಲೇಬೇಕು. ಬನ್ನಿ ಈಗ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದಿದ ತಕ್ಷಣ ಬಸ್ಸಲ್ಲಿ ಹೋಗೋಣ. ಇಲ್ಲಿಂದ ಮುಂದಕ್ಕೆ ಬಸ್ಸಲ್ಲಿ ಹೋಗೋಣ ಫ್ರೆಂಡ್ಸ್. ಬಸ್ಸಲ್ಲಿ ತುಂಬ ರಶ್ ಇರೋದ್ರಿಂದ ಬಸ್ಸಲ್ಲಿ ಬಂದಿದ್ದೇನು ನಾವು ರೆಕಾರ್ಡ್ ಮಾಡಲಿಲ್ಲ. ಅಲ್ಲಿಂದ ಬಂದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂಥರ ಪಾರ್ಕ್ ಇರುತ್ತೆ, ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಗ್ರೀನರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಸ್ವೆಟ್ ಮಾತ್ರ ನೀವು ಕೇಳಲೇಬೇಡಿ. ನೀವು ಪಾಂಡಿಚೇರಿ ವೆದರ್ ಕೇಳ್ತಿರಲ್ಲ, ಸಖತ್ತು ಸ್ವೆಟ್ ಆಗ್ತಾ ಇರುತ್ತೆ. ಬನ್ನಿ, ನೀವು ಮಾನ್ಸೂನ್ ಟೈಮಲ್ಲಿ ಬನ್ನಿ, ಸೂಪರಾಗಿರುತ್ತೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಹೇಳಿರೋ ಪ್ರಕಾರ ನನಗೆ ಈ ಗೋಲ್ಡನ್ ಟೆಂಪಲ್ಲು ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನಲ್ಲಿದೆ. ದೂರದಿಂದನೇ ವ್ಯೂ ನೋಡೋಕೆ ಬಿಡ್ತಾರೆ, ಹತ್ರಕ್ಕೆ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಬನ್ನಿ, ಬಟ್ ಇಲ್ಲಿ ತಕ್ಕನೇ ಬಂದಿದ್ದೀವಿ, ಏನಿದೆ ಅಂತ ನಿಮಗೆಲ್ಲ ತೋರಿಸ್ತೀವಿ. ಬನ್ನಿ ಈಗ ನಮ್ಮ ಫ್ರೆಂಡ್ಸ್ ಜೊತೆ ನೋಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಾವೀಗ ಗೋಲ್ಡನ್ ಟೆಂಪಲ್ ಕಾಣ್ತಿದ್ದೀರಾ ನಮ್ಮ ಮುಂದೆ, ಅದೇ ಗೋಲ್ಡನ್ ಟೆಂಪಲು. ಇಲ್ಲಿಂದ ಇನ್ನೂ 500 ಮೀಟರ್ಸ್ ದೂರ ಇದೆ. ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇದೆ ಅಂತ ಇಲ್ಲಿಂದನೇ ತೋರಿಸ್ತಾ ಇದೆ, ಅದು ನೋಡೋಕೆ ಬಿಟ್ಟಿರೋದು. ಗೋಲ್ಡನ್ ಟೆಂಪಲ್ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ